ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ಓಕೆ, ಇವತ್ತು ನಾವು ಏನೇನು ಅಪ್ಡೇಟ್ ಮಾಡಿದ್ದೀವಿ, ಟೆಲಿಗ್ರಾಮಲ್ಲಿ ಇದ್ದವ್ರಿಗೆ ಏನು ಸಪೋರ್ಟ್ ಮಾಡಿದ್ದೀವಿ, ನಾವು ಏನೇನು ಟ್ರೇಡ್ ಮಾಡಿದ್ದೀವಿ ಅದು ನೋಡೋಣ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ, ನೋಡ್ಕೊಳ್ಳಿ. ಅದು ನಿಮ್ಗೆ ಹೆಲ್ಪ್ ಆದರೆ ಓಕೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಯಾಕಂದರೆ ನನ್ನನ್ನು ಫಾಲೋ ಮಾಡೋರು ಎಷ್ಟು ಜನ ಇದ್ದೀರಾ, ಅವ್ರಿಗೆ ಏನಾದರೂ ನನಗೆ ಗೊತ್ತಿರೋದು ಶೇರ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ಕೊಳ್ಳಿ. ಈಗ ಇಂಡಿಯನ್ ಮಾರ್ಕೆಟ್ ಮಾಡೋರು ನಾರ್ಮಲಾಗಿ 2 ಟೈಪ್ಸ್ ಇರ್ತಾರೆ. ಒಂದು ಇಂಡಿಯನ್ ಮಾರ್ಕೆಟ್ ಮಾಡ್ತಾರೆ, ಇಲ್ಲ ಅಂದರೆ ಫಾರೆಕ್ಸ್ ಮಾರ್ಕೆಟ್ ಮಾಡ್ತಾರೆ. ಫಸ್ಟ್ ಒನ್, ಇಂಡಿಯನ್ ಮಾರ್ಕೆಟ್ ಮಾಡೋರು ಎಕ್ಸ್ಪೀರಿಯನ್ಸ್ ನನಗಿದೆ ಅಂದರೆ, ಇಲ್ಲ ಆಪ್ಷನ್ ಸೆಲ್ಲರ್ಸ್, ನಾವು ಆಪ್ಷನ್ ಸೆಲ್ಲರ್ಸ್ ಸರ್ ಅಂದರೆ ಆಲ್ಮೋಸ್ಟ್ ಕಂಪ್ಲೀಟಾಗಿ ಹೆಡ್ಜಿಂಗೇ ಮಾಡಿ. ಆಪ್ಷನ್ ಸೆಲ್ಲರ್ಸ್ ಹೆಡ್ಜಿಂಗ್ ಮಾಡಿ, ಯಾಕಂದರೆ ಪ್ರಾಪರ್ ನಾಲೆಜ್ ಇಲ್ದಿರೋ ಡೈರೆಕ್ಷನಲ್ ಟ್ರೇಡ್ ಸೆಲ್ಲಿಂಗ್ ಮಾಡಿದ್ರೂ ಕಷ್ಟ. ಸೆಲ್ಲಿಂಗ್ ಮಾಡೋರು ಹೆಡ್ಜಿಂಗ್ ಮಾಡಿ. ಇಲ್ಲ ನಾವು ಆಪ್ಷನ್ ಬೈಯರ್ ಇದ್ದೀವಿ ಸರ್ ಅಂದರೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಅಂದರೆ, ಓಕೆ, ಎಕ್ಸ್ಪೀರಿಯನ್ಸ್ ಇದೆ ಅಂದರೆ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಮಾತ್ರ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಹೇಳೋವರೆಗೂ ಓಕೆ, 50 ಮಿನಿಟ್ಸ್ ಯೂಸ್ ಮಾಡಿ ಮಾತ್ರ ಟ್ರೇಡ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಲೋಯರ್ ಟೈಮ್ ಫ್ರೇಮ್ನ ಯೂಸ್ ಮಾಡಬೇಡಿ. ಓಕೆ, ಇಲ್ಲ ಸರ್ ನಾವು ಬಿಗಿನರ್ಸ್ ಇದ್ದೀವಿ, ನಮ್ಗೆ ಅದೆಲ್ಲ ಏನು ಗೊತ್ತಾಗಲ್ಲ, ನಾವು ಬಿಗಿನರ್ಸ್ ಇದ್ದೀವಿ ಅಂದರೆ ಲಾಸ್ಟ್ ಒಂದು 15 ಡೇಸ್ ಬ್ಯಾಕು ಒಂದು ಇಂಡಿಯನ್ ವಿಕ್ಸು ನೋಡಿ. ಇಂಡಿಯನ್ ವಿಕ್ಸ್ ಅಂದರೆ ನಿಮ್ಗೆ ಗೊತ್ತಿದೆಯಲ್ವೋ, ಇಲ್ಲಿರುತ್ತೆ. ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನಿಲ್ಲಿಸ್ಬಿಟ್ಟು, ಈ ವಿಡಿಯೋಲ್ಲಿ ನಿಲ್ಲಿಸ್ಬಿಟ್ಟು ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರೆ ಇಂಡಿಯಾ ವಿಕ್ಸ್ ಅಂತ ಬರುತ್ತೆ. ಇಂಡಿಯಾ ವಿಕ್ಸ್ ಅಂತ ಬರುತ್ತೆ. ಈ ಇಂಡಿಯಾ ವಿಕ್ಸ್ ಬಗ್ಗೆ ಲಾಸ್ಟ್ 15 ಡೇಸ್ ಬ್ಯಾಕಲ್ಲಿ ಒಂದು ಹೇಳಿದ್ದೆ ನಾನು. ಇದು ನೋಡಿ ತುಂಬ ಹೈಯಲ್ಲಿದೆ. ಇದು ಹೈಗಿದ್ದರೆ ನಿಮಗೆ ಪ್ಯಾನಿಕ್ ಜಾಸ್ತಿ ಮಾರ್ಕೆಟಲ್ಲಿ, ಆಪ್ಷನ್ ಬೈಯಿಂಗ್ ಕಷ್ಟ ಅಂತ. ಓಕೆ, ಅದರಲ್ಲಿ ಇದು ಡೌನ್ ಆಗೋವರೆಗೂ ವೆಯ್ಟ್ ಮಾಡಿ, 12-13 ರೇಂಜಿಗೆ ಬರೋವರೆಗೂ ವೆಯ್ಟ್ ಮಾಡಿ, ಇಲ್ಲಾಂದರೆ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಕಷ್ಟ ಅಂತ ಹೇಳಿದ್ದೆ. ಈಗ ಅದು ನಿಮ್ಗೆ ಅರ್ಥ ಮಾಡೋಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಂಡಿಯಾ ವಿಕ್ಸಲ್ಲಿ ನಾನು ವೀಕ್ಲಿ ಚಾರ್ಟ್ ಇಡ್ತೀನಿ. ಇದು ವೀಕ್ಲಿ ಚಾರ್ಟ್. ಒಂದು ವಾರಕ್ಕೆ ಒಂದು ಕ್ಯಾಂಡಲ್ ಬರುತ್ತೆ ವೀಕ್ಲಿ ಚಾರ್ಟ್ ಅಂದರೆ. ಇಲ್ಲಿ ಕಂಟಿನ್ಯೂಸ್ ಆಗಿ 4 ವಾರ, 1, 2, 3, 4 ವಾರ ವಿಕ್ಸ್ ಅನ್ನೋದು ಮೇಲಕ್ಕೆ ಹೋಗ್ತಾನೇ ಇದೆ. ಕಾಣ್ತಿದೆ ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಲಿಂದ 4 ಕ್ಯಾಂಡಲ್ಸ್ ವೀಕ್ಲಿ ಚಾರ್ಟಲ್ಲಿ ವಿಕ್ಸ್ ಮೇಲಕ್ಕೆ ಹೋಗ್ತಾನೇ ಇದೆ. ನೀವು ನೋಡ್ಕೋಬೋದು ಇದನ್ನು. ಓಕೆ, ಇದು 4 ಕಂಪ್ಲೀಟಾಗಿ ಮೇಲಕ್ಕೆ ಹೋಗ್ತಿದೆ. ವಿಕ್ಸ್ ಮೇಲಕ್ಕೆ ಹೋಗ್ತಿದೆ ಅಂದರೆ ಪ್ಯಾನಿಕ್ ಜಾಸ್ತಿ, ಭಯ ಜಾಸ್ತಿ ಮಾರ್ಕೆಟಲ್ಲಿ ಆಪ್ಷನ್ ಬೈಯರ್ಗೆ. ಇದು 4 ಕ್ಯಾಂಡಲ್ ಮೇಲೆ ಹೋಗ್ತಾ ಇರೋದ್ರಿಂದ ಯಾವಾಗ ಭಯ ಜಾಸ್ತಿ ಆಗ್ತಾ ಇದೆಯೋ ಆವಾಗ ನಿಮ್ಮ ನಿಫ್ಟಿ ಏನಾಗ್ತಾ ಇದೆ ಅಂತ ಒಂದು ಸಲ ಚೆಕ್ ಮಾಡಿ. ನಿಫ್ಟಿ ಕೂಡ ಸೇಮ್ ವೀಕ್ಲಿ ಚಾರ್ಟ್ ಇಡ್ತೀನಿ. ಇದು ನೋಡಿ ವೀಕ್ಲಿ ಚಾರ್ಟ್. ನಿಫ್ಟಿ ಕಂಟಿನ್ಯೂಸ್ ಆಗಿ 4 ವಾರ ನಿಫ್ಟಿ 1, 2, 3, 4. ಇವತ್ತೊಂದು ಬಿಟ್ಟುಬಿಡಿ, ಮೊನ್ನೆದಲ್ಲ, ಅದಕ್ಕಿಂತ ಮುಂಚೆ ಕ್ಯಾಂಡಲ್ ಕೌಂಟ್ ಮಾಡ್ಕೊಳ್ಳಿ. 1, 2, 3, 4 ಕಂಟಿನ್ಯೂಸ್ ಆಗಿ 4 ವಾರ ನಿಫ್ಟಿ ಫಾಲ್ ಆಗ್ತಿದೆಯಲ್ಲ ನೋಡಿ. ಓಕೆ, ಅದು ನ್ಯೂಸ್ ಏನಾದರೂ ಇದ್ಕೊಳ್ಳಿ. ಆ ನ್ಯೂಸ್ ಬಗ್ಗೆ ಮಾತಾಡಬೇಕಂದ್ರೆ ನಾನು ಬೆಳಗ್ಗೆ ಪಿ ಕಾಲ್ ತೊಗೊಂಡಿದ್ದೀನಿ, ಪಿ ಕಾಲ್ ಎಲ್ಲರಿಗೂ ಅಪ್ಡೇಟ್ ಮಾಡಿದ್ದೀನಿ. ಅದಾದಮೇಲೆ ಮಧ್ಯಾಹ್ನ ನ್ಯೂಸ್ ಬಂದಿದೆ 12 ಗಂಟೆಗೆ. ಇಲ್ಲಿ ನೋಡಿ ನ್ಯೂಸ್ ಇದೆ. ಇದರಲ್ಲಿ ನಮಗೆ 12 ಲಕ್ಷ ಕೋಟಿ ಲಾಸ್ 1 ಅವರಲ್ಲೇ ಅಂತ. ಬಟ್ ಅದು 12 ಗಂಟೆಗೆ ಬಂದಿದೆ. ನಾವು ಬೆಳಿಗ್ಗೆನೇ ಪಿ ತೊಗೊಂಡ್ಬಿಟ್ಟಿದ್ವಿ. ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ನ್ಯೂಸಿಂದ ನಮಗೇನು ಯೂಸ್ ಆಗೋಲ್ಲ. ಇದು ನೋಡ್ಕೊಳ್ಳಿ. ಓಕೆ, 4 ವಾರನೂ ಫಾಲ್ ಆಗಿದೆ. ಇದರಿಂದ ನಾನು ಬಿಗಿನರ್ಸ್ಗೆ ಏನು ಹೇಳ್ತೀನಿ ಅಂದರೆ, ಈ ಇಂಡಿಯಾ ವಿಕ್ಸ್ ಅನ್ನೋದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಚಾರ್ಟಲ್ಲಿ. ಇದನ್ನು ಸ್ಟಾಪ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಇಂಡಿಯಾ ವಿಕ್ಸ್ ಮತ್ತೆ ರಿಟರ್ನ್ ಆಗಿ ಬಂದು ಈ ರೇಂಜ್ 14, 12, 13, 14 ಈ ರೇಂಜಿಗೆ ಸೆಟ್ಲಾಗೋವರೆಗೂ ಲೈಕ್ ದಿಸ್. ಇದು ನೋಡಿ ಕಂಪ್ಲೀಟಾಗಿ ಈ ರೇಂಜಲ್ಲಿರುತ್ತೆ. ಇಲ್ಲೊಂದ್ಸಲಿ ಮೇಲೆ ಹೋಗಿದೆ. ಈ ಡೇಟ್ನ ಚೆಕ್ ಮಾಡಿ, ನಮ್ಮ ಮಾರ್ಕೆಟ್ ಫಾಲ್ ಆಗಿರುತ್ತೆ. ಅದಾದಮೇಲೆ ನೋಡಿ ಕಂಪ್ಲೀಟ್ ಸೈಡಸಲ್ಲಿದೆ. ಈ ಡೇಟ್ನ ಚೆಕ್ ಮಾಡಿ ನಮ್ಮ ಮಾರ್ಕೆಟ್ ಫಾಲ್ ಆಗಿರುತ್ತೆ. ಓಕೆ, ಇದು ಮತ್ತೆ ವಾಪಸ್ ಬಂದು ಇಲ್ಲಿ ಸೆಟ್ಲಾಗೋವರೆಗೂ ಆಪ್ಷನ್ ಬೈಯರ್ ಯಾರಿದ್ದೀರಾ ನೀವು ಮಾರ್ಕೆಟ್ ಒಳಗಡೆ ಬರಬೇಡಿ. ಯಾಕಂದರೆ ಬಂದರೆ ಪ್ರಾಪರ್ ನಾಲೆಜ್ ಇಲ್ದಿರ ಬಂದರೆ 100% ಲಾಸಸ್ ಬರುತ್ತೆ, ನೋ ಡೌಟ್ ಇದರಲ್ಲಿ. ಓಕೆ, ಯಾಕಂದರೆ ಹೈ ವಾಲ್ಯೂಮ್ಸ್ ಮಾರ್ಕೆಟ್ ರನ್ ಆಗ್ತಿರೋದು, ನಿಮಗೆ ಗೊತ್ತಾಗಲ್ಲ ಒಂದು ಕ್ಯಾಂಡಲಲ್ಲಿ ಎಷ್ಟೆಷ್ಟು ಮೊಮೆಂಟಮ್ ಬರುತ್ತೆ ಅಂತ. ಇದು ಆಪ್ಷನ್ ಬೈಯರ್ಗೆ ನನ್ನ ಕಡೆಯಿಂದ ನಾನು ಕೊಡೋ ಒಂದು ಸಜೆಷನ್. ನೀವ್ಯಾರು ನನಗೆ ಹೇಳೋಕ್ಕೆ ನಾನು ಮಾಡ್ತೀನಿ ಅಂದರೆ ನಿಮ್ಮ ಇಷ್ಟ. ನನಗೆ ಗೊತ್ತಿರೋದು ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಇದು ಇಂಡಿಯನ್ ಮಾರ್ಕೆಟ್ ಮಾಡೋರಿಗೆ. ಫಾರೆಕ್ಸ್ ಮಾರ್ಕೆಟ್ ಮಾಡೋರಿಗೆ, ಸೆಕೆಂಡ್ ಫಾರೆಕ್ಸ್ ಮಾರ್ಕೆಟ್ ಮಾಡೋರಿಗೆ ನಿಮಗೆ ಹೈ ಎಂಡ್ ಸ್ಕಿಲ್ಸ್ ಇದೆ ಅಂದರೆ ಮಾತ್ರ ನೀವು ತುಂಬ ನಾನೇ ಬುದ್ಧಿವಂತ ಅನ್ನೋ
ಕಾನ್ಫಿಡೆನ್ಸ್ ನಿಮಗಿದ್ದರೆ, ಇಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ನನ್ನ ಹತ್ರ ನಾಲೆಜ್ ಅನ್ನೋದಿದ್ದರೆ ನೀವು ನಿಫ್ಟಿನ BTCನಾಗಲಿ ಗೋಲ್ಡ್ನಾಗಲಿ ಟಚ್ ಮಾಡಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬರಬೇಡಿ. ಅಲ್ಪ ಸ್ವಲ್ಪ ನಾಲೆಜ್ ಇಟ್ಕೊಂಡು ನಾನು ಬರ್ತೀನಿ, ನಾನು ಮಾಡ್ತೀನಿ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 5 ಮಿನಿಟ್ಸ್ ಕ್ಯಾಂಡಲಲ್ಲಿ 1 ಲಕ್ಷ ಸಂಪಾದನೆ ಮಾಡ್ಬೋದು 5000 ಇದ್ದರೆ. ಓಕೆ, ನಿಮ್ಮ ಕಡೆ ನೀವು ಕ್ಯಾಂಡಲ್ ಬಂದಿದೆ ಅಂದರೆ, ನಿಮ್ಮ ಫೇವರಾಗಿ ಬಂದಿದೆ ಅಂದರೆ. ಇಲ್ಲ ಅಂದರೆ 5 ಮಿನಿಟ್ಸ್ ಕ್ಯಾಂಡಲಲ್ಲಿ 1 ಲಕ್ಷ ಲಾಸ್ ಆಗುತ್ತೆ ನಿಮ್ಗೆ ಆಪೋಸಿಟ್ ಹೋಗಿದೆ ಅಂದರೆ. ಯಾಕೆ ಅಂದರೆ ಈಗ ನೀವು ಮಾರ್ಕೆಟಲ್ಲಿ ನೋಡೋಕ್ಕೆ ತುಂಬ ಸಿಂಪಲ್ ಅನಾಲಿಸಿಸ್ ಜನ ಹೇಳೋದು, ಇಲ್ಲಾಂದರೆ ಮಾರ್ಕೆಟ್ ಆದಮೇಲೆ ಮಾತಾಡೋ ಮಾತುಗಳು ತುಂಬ ಸಿಂಪಲ್, ಈಸಿ ಕೂಡ. ಬಟ್ ಲೈವ್ ಮಾರ್ಕೆಟಲ್ಲಿ ಒಂದೊಂದು ಕ್ಯಾಂಡಲ್ ಮೂವ್ ಆಗ್ತಿರೋದು ಎಷ್ಟು ಅಂದರೆ 50 ಮಿನಿಟ್ಸ್ ಕ್ಯಾಂಡಲ್ ಗೋಲ್ಡ್ ಒಂದು ವಾರ ಏನು ಮೂವ್ ಆಗಬೇಕು, 1 ವೀಕ್ ಏನು ಮೂವ್ ಆಗಬೇಕು ಅಷ್ಟು ಮೂಮೆಂಟಮ್ 15 ನಿಮಿಷ ಕ್ಯಾಂಡಲಲ್ಲಿ ಬರ್ತಾಯಿದೆ. ನಾನು ಹ್ಯಾಂಡಲ್ ಮಾಡ್ತೀನಿ ಅಂದ್ರೂ ನೀವು ರಿಸ್ಕ್ ರಿವಾರ್ಡ್ ರೇಷಿಯೋ ಮ್ಯಾನೇಜ್ ಮಾಡಬೇಕು ಅಂದರೆ, ಈಗ ನನಗೆ ಇವತ್ತು 2 ಎಂಟ್ರಿ, ನನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಂದು 2 ಎಂಟ್ರಿ, ಇಲ್ಲಿಂದ ಒಂದು ಎಂಟ್ರಿ, ನನ್ನ ಟಾರ್ಗೆಟ್ ಇದು, ಇಲ್ಲಿಗೆ ಬಂದಿತ್ತು ಟಾರ್ಗೆಟ್, ಕ್ಲಿಯರ್ ಟಾರ್ಗೆಟ್ ಬಂತು. ಬಟ್ ನಾನು ಯಾರಿಗೂ ಟ್ರೇಡ್ ಮಾಡಿಸಿಲ್ಲ, ನಮ್ಮ BNRO ಯಾರಿಗೂ ಟ್ರೇಡೇ ಮಾಡಿಸಿಲ್ಲ ಇವತ್ತು ಫಾರೆಕ್ಸಲ್ಲಿ. ಯಾಕೆ ಅಂದರೆ ನಾರ್ಮಲಾಗಿ ರೆಗ್ಯುಲರ್ ಮಾರ್ಕೆಟ್ಸಲ್ಲಿ ನನಗೆ ಇಲ್ಲಿಂದ 10 ಪಾಯಿಂಟ್ ಸಿಗುತ್ತೆ, 15 ಪಾಯಿಂಟ್ ಸಿಗುತ್ತೆ, ನೋ ಪ್ರಾಬ್ಲಮ್. ನಾನು ಆ ಪಾಯಿಂಟ್ಸ್ ಮೇಲೆ ಕ್ವಾಂಟಿಟಿನ ಡಿವೈಡ್ ಮಾಡಿಕೊಂಡು ಟ್ರೇಡ್ ಮಾಡಿಸ್ತೀನಿ ನಾನು. ಬಟ್ ಇವತ್ತು ಇಲ್ಲಿಂದ ಇಲ್ಲಿಗೆ ನನಗೆ 150 ಪಾಯಿಂಟ್ ಇದೆ, 140 ಪಾಯಿಂಟ್ಸ್ ಇದೆ, ರೌಂಡ್ ಫಿಗರ್ ಮಾಡಿ ಹೇಳ್ತಾ ಇದ್ದೀನಿ. 150 ಪಾಯಿಂಟ್ ಇದೆ. ನೀವು ಎಷ್ಟು ಕಡಿಮೆ ಸೈಜಲ್ಲಿ ಲಾಟ್ ತೊಗೊಂಡ್ರು $150 ಹೋಗುತ್ತೆ. ಅಂದರೆ 15,000 ರೂಪಾಯಿ ರಿಸ್ಕ್. ಎಷ್ಟು? 0.01 ತೊಗೊಂಡ್ರು, ಅಂದರೆ 10 ಪೈಸೆ ಭಾಗ ತೊಗೊಂಡ್ರು $150 ಹೋಗುತ್ತೆ. ಒಂದು ಟ್ರೇಡ್ಗೆ $150 SL ಕೊಟ್ಟು ಮಾಡೋ ಅಷ್ಟು ಬುದ್ಧಿವಂತ ನಮಗಿಲ್ಲ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ರಿಸ್ಕ್ ರಿವಾರ್ಡ್ ರೇಷಿಯೋ ಮ್ಯಾಚ್ ಆಗಿಲ್ಲ ಅಂತ ಬಿಟ್ಬಿಟ್ವಿ. ಅದಾದಮೇಲೆ ಸೆಕೆಂಡ್ ಟ್ರೇಡ್ ನೀವು ಟೆಲಿಗ್ರಾಮಲ್ಲಿ ನೋಡಿರ್ತೀರ, ಇಲ್ಲಿದೆ ನೋಡಿ ಟೆಲಿಗ್ರಾಮಲ್ಲಿ. ಇದು ಡ್ರಾಯಿಂಗ್ ಮಾಡಿ ಹಾಕಿದ್ದೀನಿ ನಾನು. ಎಂಟ್ರಿ ಇತ್ತು, ಅದು 15 ನಿಮಿಷ ಕ್ಯಾಂಡಲ್ ಹೈ ಕ್ರಾಸ್ ತಗೊಳ್ಳಿ ಅಂತ. ಅದಾದಮೇಲೆ ಇದು ಡೌನ್ ಬಂದು ಇಲ್ಲಿಗೆ ಹೋಗುತ್ತೆ ಅಂತ ಡ್ರಾಯಿಂಗ್ ಇದೆ. 4294 ಡ್ರಾಯಿಂಗ್ ಇದೆ, ಇಲ್ಲಿವರೆಗೂ ನಮ್ಮ ಟಾರ್ಗೆಟ್ ಇದೆ ಅಂತ. ಅದಾದಮೇಲೆ ಈಗ 4294 ನೆನ್ಪಿಟ್ಕೊಳ್ಳಿ. ಬನ್ನಿ ಗೋಲ್ಡ್ ಚಾರ್ಟ್ ನೋಡಿ, ಅದು ಮೂಮೆಂಟಮ್ ಹೋಗ್ತಿದೆ. ಇನ್ನೊಂದು ಅಪ್ಡೇಟ್ ಮಾಡಿದ್ದೀನಿ, ಸೇಮ್ ಡ್ರಾಯಿಂಗ್ ಥರ ಹೋಗ್ತಿದೆ. ಈಗ ನಾವು ಗೋಲ್ಡ್ ಚಾರ್ಟ್ ನೋಡಿದ್ರೆ ನೋಡಿ ಇಲ್ಲಿದೆ ಎಕ್ಸಾಕ್ಟ್ ನಮ್ಮದು 4294 ನಮ್ಮ ಟಾರ್ಗೆಟ್ ಬಂದಿದೆ. ನಾವೇನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀವಿ ಅದು ಬಂದಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿರೋದಂದರೆ, ಈ ಎಂಟ್ರಿ ತಗೊಂಡ್ರೆ, ನೀವು ಈ ಎಂಟ್ರಿ ತಗೊಂಡ್ರೆ ಇಲ್ಲಿಂದ ನಿಮ್ಮ ಎಂಟ್ರಿ ಪ್ಲೇಸ್ಗೆ ಗೋಲ್ಡಲ್ಲಿ 120 ಪಾಯಿಂಟ್ ಇದೆ. ಓಕೆ, ಕ್ಯಾಂಡಲ್ ತೋರಿಸಿ ಹೇಳೋದು ಈಸಿ, ಬಟ್ ಗೋಲ್ಡಲ್ಲಿ 120 ಪಾಯಿಂಟ್ ಇದೆ. ಈಗ ನಾವು ಪಾಸ್ ಆಗಿದ್ದೀವಿ, ಓಕೆ, ನಾವು ನೋಡಿ ನಾವು ಪಾಸ್ ಮಾಡಿದ್ವಿ ಅಂತ ಹೇಳೋದು ಈಸಿ. ಇನ್ ಕೇಸ್ ಫೇಲ್ ಆದರೆ 120 ಪಾಯಿಂಟ್ ರಿಸ್ಕ್ ಅಂದರೆ ನಾನು ಮನಿ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ಕೋಬೇಕು, ರಿಸ್ಕ್ ರಿವಾರ್ಡ್ ರೇಷಿಯೋ ಯಾವ ಥರ ಮಾಡ್ಕೋಬೇಕು. ಓಕೆ, ಅದಕ್ಕೆ ಫಾರೆಕ್ಸ್ ಟ್ರೇಡ್ ಮಾಡೋರಿಗೆ ಏನು ಹೇಳ್ತಿದ್ದೀನಿ ಅಂದರೆ, ಫೈನಲ್ ಆಗಿ ಗೋಲ್ಡ್ ಒಂದು ದಿನ ಪೂರ್ತಿ ಮೂವ್ ಆಗೋ ಮೂಮೆಂಟಮ್ 5 ಮಿನಿಟ್ಸ್ ಕ್ಯಾಂಡಲ್ ಮೂವ್ ಆಗ್ತಿದೆ ಈಗ. ಓಕೆ, ಸೆಕೆಂಡ್ ಒಂದು ವಾರ ಮೂವ್ ಆಗೋ ಮೂಮೆಂಟಮ್ 15 ನಿಮಿಷ ಕ್ಯಾಂಡಲಲ್ಲಿ ಮೂವ್ ಆಗ್ತಿದೆ. ಓಕೆ, ನಾನೇನು ಇದನ್ನು ಮಾರ್ಕೆಟ್ ಈಗ ನೋಡಿ ಹೇಳ್ತಿಲ್ಲ, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ, ಪ್ರೂಫ್ ಕೂಡ ನಾನು ನೋಡ್ಕೊಳ್ಳಿ. ಈಗ ಮಾರ್ಕೆಟ್ ರನ್ ಆಯಿತು ಇದು ನೋಡಿ ಹೇಳ್ತಾ ಇಲ್ಲ ನಾನು. ಬೆಳಿಗ್ಗೆನೇ ನಂದು ಫಾರೆಕ್ಸ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರು ಬೆಳಿಗ್ಗೆನೇ ಒಂದು ಮೆಸೇಜ್ ಮಾಡಿದ್ದೀನಿ, ಓದ್ಕೋಬೋದು ನೀವು. ಇಲ್ಲಿ ನೋಡಿ, ಬೆಳಿಗ್ಗೆ 7:33 ಗೋಲ್ಡ್ ಹೈ ವಾಲ್ಯೂಮ್ ಮಾರ್ಕೆಟ್. ಓಕೆ, ಇಟ್ಸ್ ಗುಡ್ ಫಾರ್ ಟ್ರೇಡಿಂಗ್. ಅಂದರೆ ಟ್ರೇಡ್ ಮಾಡೋಕ್ಕೆ ತುಂಬ ದುಡ್ಡು ಸಂಪಾದನೆ ಮಾಡೋಕ್ಕೆ ತುಂಬ ಒಳ್ಳೆಯದು. ವಾಲ್ಯೂಮ್ಸ್ ಅನ್ನೋದು ತುಂಬ ಜಾಸ್ತಿ ಇದ್ದಾವೆ. ಬಟ್ ಫೇವರಾಗಿ ಬಂದಿಲ್ಲ, ರಿಟರ್ನ್ ಹೋಯ್ತು, ಕ್ಯಾಪಿಟಲ್ ವಾಶ್ ಔಟ್. ಯಾಕಂದರೆ ಇದಕ್ಕೆ ಮುಂಚೆ ಹೇಳಿದ್ನಲ್ವ, 5 ಮಿನಿಟ್ಸ್ ಕ್ಯಾಂಡಲ್ 1 ಡೇ ಮೂಮೆಂಟಮ್ ತಗೊಳ್ತಿದೆ, 15 ಮಿನಿಟ್ಸ್ ಕ್ಯಾಂಡಲ್ 1 ವೀಕ್ ಮೂಮೆಂಟಮ್ ತಗೊಳ್ತಿದೆ. ಅದಕ್ಕೆ ಫಾರೆಕ್ಸ್ ಮಾಡೋರು ಬೆಟರ್ ವೆಯ್ಟ್ ಫಾರ್ ಸಮ್ ಡೇಸ್. ಇಲ್ಲ ನಮ್ಗೆ ಗೊತ್ತಿದೆ, ನಾವು ನಿಮ್ಮ ಮಾತು ಕೇಳಲ್ಲ ಅಂದರೆ ಸಂತೋಷ, ಆರಾಮಾಗಿ ಮಾಡ್ಕೋಬೋದು. ನನಗೆ ಗೊತ್ತಿರೋದು ನಾನು ಹೇಳ್ತಿದ್ದೀನಿ, ಯಾಕಂದರೆ ಯಾರು ಲಾಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಿದ್ದೀನಿ. ಓಕೆ ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು? ಫಸ್ಟು ಬ್ಯಾಂಕ್ ನಿಫ್ಟಿ ಒಂದು 4 ದಿವಸ ಹಿಂದೆ ವೀಡಿಯೋ ನೋಡಿ. ಯಾವ ವೀಡಿಯೋ ಇದು? 4 ದಿವಸ ಅಂದರೆ ಆಲ್ಮೋಸ್ಟ್ 19 ತಾರೀಕು ವೀಡಿಯೋ ನೋಡಿ. ಇಲ್ಲೊಂದು ಲೆವೆಲ್ ಹಾಕಿದ್ದೆ ನಾನು. ಇನ್ ಕೇಸ್ ಈ ಲೆವೆಲ್ ಬ್ರೇಕ್ ಆದರೆ ಮಾರ್ಕೆಟ್ ಡೌನ್ ಟ್ರೆಂಡ್ಗೆ ಕನ್ವರ್ಟ್ ಆಗಿಬಿಡುತ್ತೆ, ಇನ್ನೂ ಫಾಲ್ ಆಗುತ್ತೆ ಮಾರ್ಕೆಟ್ ಅಂತ ಹೋಗಿ ಚೆಕ್ ಮಾಡ್ಕೊ ಬನ್ನಿ. ಆ ಲೆವೆಲಿಂದ ಮಾರ್ಕೆಟ್ ಎಷ್ಟು ಪಾಯಿಂಟ್ ಫಾಲ್ ಆಗಿದೆ, ಇನ್ನೂ ಫಾಲ್ ಆಗುತ್ತೆ ಅಂತ ಹೇಳಿದ್ದು, ಫಾಲ್ ಆಗಿದೆ ಎಲ್ಲ ನೋಡಿ. ಆಲ್ಮೋಸ್ಟ್ 2000 ಪಾಯಿಂಟ್ ಡನ್. ಬ್ಯಾಂಕ್ ನಿಫ್ಟಿ
ನೋಡ್ಕೊಳ್ಳಿ ಇದು ನಿಫ್ಟಿ ಏನು ಅಪ್ಡೇಟ್ ಮಾಡಿದ್ವಿ ಅಂತ. ನ್ಯೂಸ್ ಬಂದಿದೆ ಮಾರ್ಕೆಟ್ ಫಾಲ್ ಆಗುತ್ತೆ, ವೆರಿ ಗುಡ್. ಆದರೆ ನಾನು ಇವತ್ತು ಬೆಳಿಗ್ಗೆ ನಿಮಗೆ ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೆ ಇವತ್ತು. ಓಕೆ, ಒಂದು ನಿಮಿಷ. ಇಲ್ಲಿ ಮಾರ್ಚ್ 23ನೇ ತಾರೀಕು 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ ಅಪ್ಡೇಟ್ ಮಾಡಿದೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ. ಗ್ಯಾಪ್ ಡೌನ್ ಓಪನ್ ಆಗಿದೆ. ಓಕೆ, ಅದಾದಮೇಲೆ ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್, ಈ ಬಾಡಿ ಹತ್ರದಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ, ಈ ಗ್ಯಾಪ್ ಫಿಲ್ ಆಗುತ್ತೆ ಅಂತ. ನೆಕ್ಸ್ಟು ಟೆಲಿಗ್ರಾಮಲ್ಲಿ ಇದ್ದವ್ರಿಗೆ ಹೇಳ್ತಾರೆ ಇದು, ಈ ಬಾಡಿ ಲೆವೆಲಿಂದ ಬೈ ಮಾಡ್ಕೊಳ್ಳಿ, ಈ ಗ್ಯಾಪ್ ಫಿಲ್ ಆಗುತ್ತೆ ಅಂತ. ಪ್ರೈಸ್, ಎಂಟ್ರಿ ಪ್ರೈಸ್, ಸ್ಟ್ರೈಕ್ ಪ್ರೈಸ್ ಕ್ಲಿಯರ್ ಸ್ಕ್ರೀನ್ಶಾಟ್ ಹಾಕಿದ್ದೆ ನೋಡಿ. ಈ ಬಾಡಿ ಲೆವೆಲಿಂದ ಫಿಲ್ ಆಗುತ್ತೆ ಅಂತ. ಫಿಲ್ ಆಗಿದೆ ಎಲ್ಲ ನೋಡಿ. ಬಿಫೋರ್ ಮಾರ್ಕೆಟ್, ಆಫ್ಟರ್ ಮಾರ್ಕೆಟ್ ಚಾರ್ಟ್ ಎರಡು ಅಪ್ಡೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾವ ಟೈಮ್ ಫ್ರೇಮಲ್ಲಾದರೂ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಬರ್ದಿದ್ದೆ, ಈ ಬಾಡಿ ಲೆವೆಲಿಂದ ಫಾಲ್ ಬ್ರೇಕ್ ಆಗಿದೆ ಅಂದರೆ ನಮ್ಮ ಸಪೋರ್ಟರ್ಗೆ ಬಾಕ್ಸ್ ಫಿಲ್ ಆಗುತ್ತೆ ಅಂತ ಡ್ರಾಯಿಂಗ್ ಬರ್ದಿದ್ವಲ್ವ. ಕನ್ಫ್ಯೂಸ್ ಆದರೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲೇ ಇದೆ ನೋಡಿ, ಈ ಲೋ ಬ್ರೇಕ್ ಆದರೆ ಈ ಬಾಕ್ಸ್ ಫಿಲ್ ಆಗುತ್ತೆ ನಮ್ಮ ಸಪೋರ್ಟ್ವರೆಗೂ ಅಂತ. ಅದು ಲೋ ಬ್ರೇಕ್ ಆಗಿದೆ, ಬಾಕ್ಸ್ ಫಿಲ್ ಆಗಿದೆ. ಓಕೆ, ನಮ್ಮ ಸಪೋರ್ಟ್ವರೆಗೂ ಬಂದು ಅದಾದಮೇಲೆ ಅಲ್ಲಿ ಫೈಟ್ ಮಾಡಿ ಅದಕ್ಕೆ ರೀಟ್ರೆಸ್ ಮಾಡಿ ಅಧ್ವಾನ ಆಗಿದೆ. ನಾವು ಈ ಸ್ಟ್ರೈಕ್ ಪ್ರೈಸ್ ತಗೊಂಡಿದ್ವಿ ಬೆಳಿಗ್ಗೆ. ಇದರಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲ ಟಾರ್ಗೆಟ್ಸ್ ಡನ್. ಇದು ನಾವು ಟೆಲಿಗ್ರಾಮಲ್ಲಿ ಇದ್ದವ್ರಿಗೆ ಇವತ್ತು ಸಪೋರ್ಟ್ ಮಾಡಿರೋದು, ಅಪ್ಡೇಟ್ ಮಾಡಿರೋದು. ಇಷ್ಟು ಟೆಲಿಗ್ರಾಮ್ ಕತೆ, ಇಷ್ಟು ಇಂಡಿಯನ್ ಮಾರ್ಕೆಟ್ವರೆಗೆ, ಫಾರೆಕ್ಸ್ ಮಾರ್ಕೆಟ್ವರೆಗೆ ನಾನು ಕೂಡ ಸಜೆಷನ್. ಓಕೆ, ಈಗ ನಾಳೆ ಏನು ಮಾಡಬೇಕು ಸರ್ ಅಂದರೆ, ನಾಳೆ ಕೂಡ ಸೇಮ್ ಇಲ್ಲೊಂದು 15 ನಿಮಿಷ ಕ್ಯಾಂಡಲ್ ಫ್ಲ್ಯಾಟ್ ಓಪನ್ ಆದರೆ, ಫ್ಲ್ಯಾಟ್ ಓಪನ್ ಆಗೋದು ಆಲ್ಮೋಸ್ಟ್ ಡೌಟ್ ಇರುತ್ತೆ. ಗ್ಯಾಪ್ ಅಪ್ ಓಪನ್ ಆದರೆ ಇದರ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಫ್ಲ್ಯಾಟ್ ಓಪನ್ ಆದರೆ ವೆಯ್ಟ್ ಮಾಡಿ 15 ನಿಮಿಷ ಟೈಮ್ ಫ್ರೇಮ್ ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್. ಓಕೆ, ಆಲ್ಮೋಸ್ಟ್ ಲೆವೆಲ್ಸ್ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ, ಯಾಕಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ವಾರ್ ನಡೀತಿದೆ ಅಂತ. ಲೆವೆಲ್ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ. ಇನ್ ಕೇಸ್ ಚೇಂಜ್ ಆದರೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್. ಓಕೆ, ಆ್ಯಂಡ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಆಫ್ ಆ್ಯಂಡ್ ಆನ್ಲೈನ್ ಎನಿ ಒನ್. ಆ್ಯಂಡ್ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ, ಈ ವಿಡಿಯೋ ಮಾಡೋದ್ರಿಂದ ನನಗೆ ಇದು 100 ಪಾಯಿಂಟ್ ಕ್ಯಾಂಡಲ್ ಮಿಸ್ ಆಗೋಯ್ತು. ಎಂಟ್ರಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಆಲ್ಮೋಸ್ಟ್ ಇದು ಎಷ್ಟು ಪಾಯಿಂಟ್, 130 ಪಾಯಿಂಟ್. 10,000 ಹಾಕಿದರೆ 1,30,000 ಟ್ರೇಡ್ ಇದು. ಓಕೆ, ರೆಡಿ ಇತ್ತು, ಹೈ ಬ್ರೇಕ್ ಆದಾಗ ಬೈ ಮಾಡಬೇಕಂತ ವಿಡಿಯೋ ಮಾಡ್ತಿದ್ದೆ, ಮಿಸ್ ಆಯಿತು. ಓಕೆ, ನೋ ಪ್ರಾಬ್ಲಮ್, ನೋಡ್ಕೊಳ್ಳಿ. ದಿಸ್ ಈಸ್ ಆಲ್ ಪೂರ್ತಿ ಎಜುಕೇಷನ್ ಪರ್ಪಸ್. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ, ಬಾಯ್.